ಹರಿಪ್ರಸಾದ್ ಪೋಸ್ಟ್ಗೆ ಸುರೇಶ್ ಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಹೇಯ ಕೃತ್ಯಕ್ಕೆ ರಾಜಕೀಯ ಬಣ್ಣವನ್ನ ಬೆಳೆದಿದ್ದೀರಿ. ನನ್ನ ಹೆಸರು ತಳುಕು ಹಾಕಿಸುವ ನಿಮ್ಮ ಪ್ರಯತ್ನವೇ ಸರಿಯಲ್ಲ. ಇದು ನಿಮ್ಮ ಬೌದ್ಧಿಕ ದಿವಾಳಿತನ ತೋರಿಸುವಂತಿದೆ. ಆತನ ಅಪರಾಧಕ್ಕೆ ಪರಿಚಯಸ್ಥರೇ ಹೊಣೆ ಅನ್ನೋದೇ ಬಾಲಿಶ. ಆತ ಫೋಟೋ ತೆಗೆಸಿಕೊಂಡ ಮಾತ್ರಕ್ಕೆ ನಾನು ಹೇಗೆ ಹೊಣೆಯಾಗ್ತೀನಿ? ನಾನು ಒಮ್ಮೆ ಮಾತ್ರ ಅವರನ್ನ ಭೇಟಿ ಮಾಡಿರುವುದು. ಈಗ ಎದುರಿಗೆ ಸಿಕ್ಕಿದ್ರೂ ಕೂಡ ಗುರ್ತು ಹಿಡಿಯೋದು ಅಸಾಧ್ಯ. ನಿಮ್ಮ ಪೋಸ್ಟ್ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿಯನ್ನ ತೋರಿಸ್ತಾ ಇದೆ ಅಂತ ಹೇಳಿ ಹರಿಪ್ರಸಾದ್ ಆರೋಪದ ವಿರುದ್ಧ ಸುರೇಶ್ ಕುಮಾರ್ ಕಿಡಿಕಾರ್ತಾ ಇದ್ದಾರೆ. ಈಗ ಯಾರೇ ಆದರೂ ಕೂಡ ಒಬ್ಬ ರಾಜಕಾರಣಿ ಜೊತೆ ಅಥವಾ ಈ ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಪಾತ್ರ ಅಥವಾ ವಿಲನ್ ಪಾತ್ರದಲ್ಲಿ ಮಾಡಿದಂತಹ ಸಂದರ್ಭದಲ್ಲಿ ಅವ್ರು ಸಿಕ್ಕಿದಾಗ ನಮ್ಮ ಜೊತೆ ಅವ್ರದ್ದೊಂದು ಫೋಟೋ ಇರಲಿ ಅಂತ ಹೇಳಿ ತೆಗೆಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಈಗ ಫೋಟೋ ತೆಗೆಸ್ಕೊಂಡವರೆಲ್ಲರೂ ಕೂಡ ಆರೋಪಿಗಳಾಗ್ಬಿಡ್ತಾರ ಅಥವಾ ಅವ್ರು ಹೇಳ್ಕೊಟ್ಟಿರ್ತಾರ ಈ ರೀತಿಯಾಗಿ ಮಾಡು ಅಂತ ಹೇಳಿ. ಈ ರೀತಿಯಾದಂತಹ ಒಂದು ಪೋಸ್ಟ್ ಏನಿದೆ ಅದು ನೀವು ಮಾಡ್ತಾ ಇರೋದು ನಾಚಿಕೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ ಅಂತ ಹೇಳಿ ತಿರುಗೇಟನ್ನ ಕೊಟ್ಟಿದ್ದಾರೆ. BK ಹರಿಪ್ರಸಾದ್ ಅವರ ಪೋಸ್ಟ್ಗೆ ಖಾರವಾಗಿಯೇ ರಿಯಾಕ್ಟ್ ಮಾಡಿದ್ದಾರೆ ಈ ಸುರೇಶ್ ಕುಮಾರ್ ಅವರು. ನಿಮ್ಮ ಮನಸ್ಥಿತಿ ಎಂಥದ್ದು ಅನ್ನೋದನ್ನ ನೀವು ಈ ಮುಖಾಂತರ ತೋರಿಸ್ಕೊಳ್ತಾ ಇದ್ದೀರಿ. ನಾನು ಈ ಹಿಂದೆ ಒಮ್ಮೆ ನಾನು ಭೇಟಿಯಾಗಿದ್ದು ಹೌದು, ಮುಖಾಮುಖಿ ಆಗಿದ್ದು ಹೌದು, ಮಾತುಕತೆ ನಡೆಸಿದ್ದು ಹೌದು. ಬಟ್ ಆದರೆ ಈಗ ನಾನು ಅವರನ್ನ ಭೇಟಿಯಾಗೋದಿರಲಿ, ಅವ್ರ ಮುಖ ನೋಡಿದ್ರೂ ಕೂಡ ನನಗೆ ಕಂಡು ಹಿಡಿಯುವಷ್ಟು ಯಾವುದೇ ರೀತಿಯಾದಂತಹ ಒಂದು ಮನಸ್ಥಿತಿಯಲ್ಲಿ ಇಲ್ಲ ನಾನು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ನೋಡಿ, ಯಾವುದೋ ಸಂದರ್ಭದಲ್ಲಿ ಯಾವಾಗಲೂ ಭೇಟಿಯಾಗಿದ್ದಂತಹ ಆ ಒಂದು ಫೋಟೋವನ್ನು BK ಹರಿಪ್ರಸಾದ್ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಅಂತ ಹೇಳಿ ಇನ್ ಡೀಟೇಲ್ ಆಗಿ ಕೂಡ ಅವರು ಒಂದಷ್ಟು ಬರಹವನ್ನು ಕೂಡ ಬರೆದಿದ್ದಾರೆ. ಅವರ ಹರಿಪ್ರಸಾದ್ ಪೋಸ್ಟ್ಗೆ ಇದೀಗ ಸುರೇಶ್ ಕುಮಾರ್ ಅವರು ಕೂಡ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿಮ್ಮ ಕೊಳೆತ ಮನಸ್ಥಿತಿ ಏನು ಅನ್ನೋದನ್ನ ತೋರಿಸ್ತಾ ಇದೆ ಅಂತ ಹೇಳಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಬೌದ್ಧಿಕ ದಿವಾಳಿತನ ಅನ್ನುವಂತಹ ಪದವನ್ನ ಬಳಸೋದ್ರ ಮುಖಾಂತರ ಹರಿಪ್ರಸಾದ್ ಅವರಿಗೆ ನೇರವಾಗಿಯೇ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಸುರೇಶ್ ಕುಮಾರ್ ಅವರು ಆರೋಪಿ ಫೋಟೋ ತೆಗೆಸಿಕೊಂಡ ಮಾತ್ರಕ್ಕೆ ನಾನು ಹೊಣೆಯಲ್ಲ ಅಂತ ಹೇಳ್ತಾ ಇದ್ದಾರೆ.